ನೈಸರ್ಗಿಕ ಕೃಷಿ. ಈಗ ನೈಸರ್ಗಿಕ ಕೃಷಿ ಅಂದ್ರೆ ಏನಂತ ಗೊತ್ತಾಗಿದೆ ಅಲ್ವಾ? ನಾಟಿ ಹಸು ಇರಬೇಕು, ಕರೆಕ್ಟ್ ಅಲ್ವಾ? ನಾಟಿ ಹಸು ಇರಬೇಕು, ನಾಟಿ ಹಸು ಸಗಣಿ ಮತ್ತು ಗಂಜಲ ಕಲೆಕ್ಟ್ ಮಾಡಬೇಕು. ಸೊ ಅದರಲ್ಲಿ ಕೃಷಿ ಮಾಡಬೇಕು ಅಂತ. ಕೃಷಿಯಲ್ಲಿ ಈಗ ನಾಳೆ ನಿಮಗೆ ಜೀವಾಮೃತ ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಮಾಡಾಕಿದ್ದೀರಿ ಆಲ್ರೆಡಿ. ಇನ್ನೊಂದು ನಾಳೆ ಅದಕ್ಕೆ ನಾನು ಹೇಳಕ್ ಹೋಗಿಲ್ಲ. ಈಗ ನೈಸರ್ಗಿಕ ಕೃಷಿಯಲ್ಲಿ ಏನಾದ್ರು ಆಧಾರ ಸ್ತಂಭಗಳು ಇದರಲ್ಲಿ ಇವ್ರು ದಶಪರ್ಣಿ ಕಷಾಯ ಎಲ್ಲ ಹೇಳಿದ್ರಲ್ಲ, ಎಲ್ಲರೂ ಇದೇ ಥರ ಚಾರ್ಟ್ಸ್ ಇದ್ದಾವೆ. ಅವನ್ನೆಲ್ಲ ಹಾಕ್ತೀನಿ ನಾನು ನಿಮಗೆ, ಯಾರು ಗ್ರೂಪ್ ಹಾಕ್ತೀನಿ. ಇವ್ರು ಕಳಿಸಿದೆ ಲಾಸ್ಟ್ ಟೈಮ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಬೀಜಾಮೃತ ಅವ್ರು ಹೇಳಿದ್ರಲ್ಲ, ಯಾವುದೇ ಬಿತ್ತನೆ ಮಾಡಬೇಕು, ಏನಾದ್ರೂ ಬೀಜ ಮಾಡಬೇಕು ಅಂದ್ರೆ ಬೀಜಾಮೃತ ಮಾಡೋದು. ಅದ್ರದ್ದು ಡೀಟೇಲ್ಸ್ ನಾಳೆ ಹೇಳ್ತೀನಿ ನಿಮಗೆ. ಸೊ ಎಲ್ಲ ಗೊತ್ತಿರುತ್ತೆ ನಿಮಗೆ. ಅದಾದ್ಮೇಲೆ ಜೀವಾಮೃತ. ಸೊ ಇದಂತೂ ಮಾಡಿಸ್ತಾ ಇದ್ದಾರೆ ರೈತರ ಕಡೆ ಅಲ್ವಾ? ಇದೊಂದು ಮಾಡಿಸಿದ್ರೆ ಸಾಕು ನಿಮಗೆ, ನೀರು ಬೇಡ, ಬೇರೆವೆಲ್ಲ ಏನೂ ಬೇಡ, ಅಟ್ಲೀಸ್ಟ್ ಮಣ್ಣಿನ ಫಲವತ್ತತೆ ಅಂತೂ ಚೆನ್ನಾಗಾಗುತ್ತೆ. ಸೊ ಅದಾದ್ಮೇಲೆ ಘನ ಜೀವಾಮೃತ, ಇದನ್ನ ನಾಳೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಿಮಗೆ. ಸೊ ಇದು ಮೂರು ಏನಲ್ಲ ಆಧಾರ ಸ್ತಂಭಗಳು. ಸೊ ಅದಾದ್ಮೇಲೆ ಏನಾಗುತ್ತೆ, ಒದಕೆ ವಾಪಸ್ ಅಂತ ಹೇಳ್ತಾರೆ. ಸೊ ಅದು ಒಂದು ಇನ್ನೊಂದು 4ನೇ ಆಧಾರ. ಸೊ ಈಗ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಕೃಷಿಯಲ್ಲಿ ಯಾವ್ದು ಬರುತ್ತೆ ಹೇಳಿ, ಕೀಟ ನಿರ್ವಹಣೆ. ಯಾಕೆ ಮೇನ್ ಬರ್ತಾರ ಅಂತದ್ದು ಏನಂದ್ರೆ, ಈಗ ಇದಕ್ಕೆ ಬೇಕಾದ್ರೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕಿ, ಕೊಬ್ಬರಿ ಗೊಬ್ಬರ ಹಾಕಿ ಏನೋ ಮ್ಯಾನೇಜ್ ಮಾಡ್ಬಿಡ್ತಾರೆ. ಬಟ್ ಕೀಟಗಳ ನಿರ್ವಹಣೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಔಷಧಿಗಳು ಹೊಡಿತಾರೆ. ಔಷಧಿಗಳು ನಮ್ಮ ದೇಹಕ್ಕೆ ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಯಿಲೆಗಳು ಸಿಕ್ಕಾಪಟ್ಟೆ ಆಗಿದೆ. ಅದು ಇಲ್ಲೇ ಅಂತಲ್ಲ, ಎಲ್ಲ ಕಡೆ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಏನಾಗಿದೆ ಅಂತ ಹೇಳಿದ್ರೆ ಕೀಟನಾಶಕಗಳು ಜಾಸ್ತಿ ನಮ್ಮ ದೇಹಕ್ಕೆ ಸೇರಿ, ಕೀಟನಾಶಕಗಳ ಅಂಶ ನಮ್ಮ ದೇಹದಲ್ಲಿದ್ದು ಮತ್ತೆ ಹುಟ್ಟುವಂತ ಮಕ್ಕಳು ಮುಂದಿನ ಪೀಳಿಗೆ ಹುಟ್ಟುವಂತ ಮಕ್ಕಳಲ್ಲಿ ಕೂಡ ನಾವು ರೆಸಿಡ್ಯೂಸ್ ಇಂದ ಸೊ ಅವರು ವಿಕಾರತೆಯಾಗಿ ಹುಟ್ಟುವಂತದನ್ನ ನಾವು ನೋಡಿದ್ದೇವೆ. ಸೊ ಎಂಡೋಸಲ್ಫಾನ್ ಟ್ರಾಜಿಡಿ ಅಂತ ಅಲ್ವಾ, ಕೇಳಿದ್ದೀರಾ? GK ವಿಕಲ್ ಅದು ಚಿತ್ರ ತೋರಿಸಿರ್ತಾರೆ ನಿಮಗೆ. ಇಲ್ಲ ನಾಳೆನೂ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದು ಮಕ್ಕಳೆಲ್ಲ ಹುಡ್ತಾರೆ ಅಂತ ಹೇಳಿ. ಸೊ ಆ ರೀತಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಾವು ಅನೇಕ ವಿಷ ಆಹಾರಗಳು ಸೇವನೆ ಮಾಡೋದ್ರಿಂದ, ಅಂದ್ರೆ ಯಾಕೆ ವಿಷ ಆಹಾರಗಳು ಸೇವನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವೈಜ್ಞಾನಿಕ ಕೃಷಿ ಪದ್ಧತಿಗಳು ಜಾಸ್ತಿ ಆಗುತ್ತದೆ. ಅವೈಜ್ಞಾನಿಕ ಕೃಷಿ ಪದ್ಧತಿಗಳು ಅಂದ್ರೆ ಏನ್ ಹೇಳಿ, ಈಗ ನಾವು ಶಿಫಾರಸು ಮಾಡ್ತೇವೆ, ಯಾವುದೇ ಒಂದು ಕೃಷಿ ಅಧಿಕಾರಿ ಆಗಿರ್ಬೋದು, ಕೃಷಿ ವಿಜ್ಞಾನಿ ಆಗಿರ್ಬೋದು, ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಹುಳ ಬಂತು ಅಂತ ಹೇಳಿದ್ರೆ ಇದನ್ನ 1 ml 0.5 ml ಹಾಕಿ ಸಿಂಪಡಣೆ ಮಾಡಿ, ಬೆಳಗಿನ ಜಾವನೇ ಸಿಂಪಡಣೆ ಮಾಡಿ, ಸಂಜೆ ಹೊತ್ತೆ ಸಿಂಪಡಣೆ ಮಾಡಿ. ಯಾಕೆ ಬೆಳಗಿನ ಜಾವನೇ ಸಂಜೆ ಹೊತ್ತೆ ಹೇಳ್ತೀವಿ ಅಂತ ಹೇಳಿದ್ರೆ, ಬೆಳಗಿನ ಜಾವ ನಿಮಗೆ ಕೀಟಗಳು ಏನು ಬರ್ತವೆ ಅದ್ರದ್ದು ಆಕ್ಟಿವಿಟಿ ಬಹಳ ಕಡಿಮೆ ಇರುತ್ತೆ, ನೀವು ಔಷಧಿ ಹೊಡೆದಾಗ ಎಫೆಕ್ಟಿವ್ ಆಗಿ ಜಾಸ್ತಿ ಆಗುತ್ತೆ ಅಂತ. ಸಂಜೆ ಹೊತ್ತು ಏನಾಗುತ್ತೆ, ಅದ್ರದ್ದು ಆಕ್ಟಿವಿಟಿನೂ ಅವಾಗ ಕಡಿಮೆ ಇರುತ್ತೆ. ಸೊ ಅವಾಗ ನಾವು ಸಿಂಪಡಣೆ ಮಾಡಿದಾಗ ಯಾವ್ದಾದ್ರು ಒಂದು ಕೀಟಗಳ ನಿರ್ವಹಣೆ ಮಾಡಬಹುದು ಅಂತ ನಾವು ಹೇಳ್ತೇವೆ. ಬಟ್ ರೈತರು ಏನ್ ಮಾಡ್ತಿದ್ದಾರೆ, ಬಿಸಿಲಲ್ಲಿ ಮಾಡ್ತಾರೆ, ಹೋಗ್ತಾರೆ 10 ಗಂಟೆ 11 ಗಂಟೆ ಬಿಸಿಲಾಗಿರ್ಬೇಕು, ಅವಾಗ ಕೀಟನಾಶಕ ಎಲ್ಲ ಸಿಂಪಡಣೆ ಮಾಡ್ತಾರೆ. ನೋಡ್ತಾ ಇರ್ತೀವಿ ನೀವು ಹಳ್ಳಿಗಳಲ್ಲೆಲ್ಲ. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧ ಹಾವಿಯಾಗಿ ಹೋಗ್ಬಿಡುತ್ತೆ. ನಾವು ಅರ್ಧ ml ಶಿಫಾರಸ್ ಮಾಡಿರ್ತೀವಿ, ಅದು ಹುಳ ಕಂಟ್ರೋಲ್ ಬರೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಅವರು, ಜಾಸ್ತಿ ಕೆಮಿಕಲ್ ಹಾಕ್ತಾರೆ, 2 ml 3 ml ಹಾಕ್ತಾರೆ, ಅಥವಾ ಬೇರೆ ಬೇರೆ 2, 3, 4 ವಿಷ ಪದಾರ್ಥಗಳನ್ನ ಮಿಶ್ರಣ ಮಾಡಿ ಕೃಷಿಗೆ ಬಳಕೆ ಮಾಡ್ತಾರೆ. ಕೃಷಿಗೆ ಬಳಕೆ ಮಾಡಿದ್ಮೇಲೆ ಒಂದಿಷ್ಟು ದಿವಸ ಅಂತ ನಾವು ತಿನ್ನೋಕೆ ಯೋಚವಾಗಿರೋದಿಲ್ಲ. ಈಗ ಮೊನ್ನೆ ಕೂಡ ರಾಯಚೂರಲ್ಲಿ ಒಂದು ನೋಡಿದ್ರೆ ನೀವು, ತಂದೆ ಯಾವ್ದೋ ಚಿಕ್ಕಡಿಕಾಯಿಗೆ ಔಷಧಿ ಸಿಂಪಡಣೆ ಮಾಡಿ, ಪೇಪರ್ ಎಲ್ಲ ಟಿವಿಯಲ್ಲೆಲ್ಲ ಬಂದಿದ್ದಲ್ಲ, ನೋಡಿದ್ರಲ್ಲ, ಚಿಕ್ಕಡಿಕಾಯಿಗೆ ಔಷಧಿ ಹೊಡೆದ್ರು. ಸೊ ಅದಾದ್ಮೇಲೆ ಅದೇ ಚಿಕ್ಕಡಿಕಾಯಿನ ತಗೊಂಡು ಔಷಧಿ ಪಲ್ಯ ಮಾಡಿ ತಂದೆ ಮತ್ತೆ ಮಕ್ಕಳು ತಿಳ್ಕೊಂಡ್ರು ಅಂತ ನೋಡಿದಾರಲ್ಲ, ಟಿವಿಯಲ್ಲೆಲ್ಲ ಟಿವಿನೆಲ್ಲ ಬಂದಿದ್ದದು. ಸೊ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾವು ಯಾವ್ದಾದ್ರು ಒಂದು ಔಷಧಿ ಸಿಂಪಡಣೆ ಮಾಡಕ್ ನಾವೇನಾದ್ರು ಹೇಳಿದ್ರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಹೇಳಿದಾಗ ಹುಳನ ಸಾಯಿಸ್ಲಿಕ್ಕೆ ನಾವು ಅಷ್ಟು ಪ್ರಮಾಣದಲ್ಲಿ ಹೇಳ್ತೇವೆ. ಅದನ್ನ ವೈಜ್ಞಾನಿಕ ರೀತಿಯಲ್ಲಿ ಸಿಂಪಡಣೆ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದೇನಾಗಿದೆ, ಈಗ ಅವೈಜ್ಞಾನಿಕ ಪದ್ಧತಿಗಳಾಗಿದೆ. ಅಂದ್ರೆ ಬೆಳಗಿನ ಜಾವ ಹೊಡೆಯೋದು ಅಥವಾ ಹೆಚ್ಚಾಗಿ ಕೀಟನಾಶಕಗಳು ಬಳಕೆ ಮಾಡೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಆ ಒಂದು ಆಹಾರ ಪದ್ಧತಿ ಅಂದ್ರೆ ನಾವು ಏನ್ ಸೇವಿಸುವಂತ ಆಹಾರ ಪದ್ಧತಿಯಲ್ಲಿ ಆ ಕೀಟನಾಶಕಗಳ ಅಂಶ ಬಂದು ನಮ್ಮ ದೇಹದಲ್ಲಿ ಎಂಟ್ರಿ ಆಗ್ತಾ ಇದೆ. ಸೊ ಆ ಎಂಟ್ರಿ ಆಗ್ತಾ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಅನೇಕ ಕಾಯಿಲೆಗಳಾಗಿರ್ಬೋದು, ಮತ್ತೆ ಮನುಷ್ಯನ ಆಯುಸ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಏನ್ ಮಾಡಿದ್ರು, ಇದು ನೈಸರ್ಗಿಕ ಮಿಷನ್ NMNF ಅಂತ, ನ್ಯಾಷನಲ್ ಮಿಷನ್ ಆನ್ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಂತ, ನ್ಯಾಚುರಲ್ ಫಾರ್ಮಿಂಗ್ ಅಂತ. ಇದನ್ನ ಮಿಷನ್ ಮಾಡೆಲ್ ಯಾಕೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಬೇರೆವೆಲ್ಲ ನಿಮಗೆ ಸ್ಕೀಮ್ ಅಂತ ಹೇಳ್ತಾರೆ, ಯೋಜನೆ ಅಂತ ಹೇಳ್ತಾರೆ, ಅಥವಾ ಸ್ಕೀಮ್ ಅಂತ ಹೇಳ್ತಾರೆ. ಸ್ಕೀಮ್ ಬರುತ್ತೆ, ಒಂದು ತಾತ್ಕಾಲಿಕ ಒಂದು 6 ತಿಂಗಳಿಗೆ ಹೋಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ. ಇದನ್ನ ಮಿಷನ್ ಮಾಡೆಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೊಂದು ಗುರಿ ಇದೆ ಅಂತ. ಅಂದ್ರೆ ಒಂದು ಗುರಿ, ಈ ತರ ಕಲ್ಪನೆ ಇದೆ, ಗುರಿ ಕಂಪಲ್ಸರಿ ಮಾಡಲೇಬೇಕು ಅಂತ. ಯಾಕೆ ಕೇಂದ್ರ ಸರ್ಕಾರ ಒಂದು ಈ ತರ ಅರಿವು ಮೂಡಿಸಬೇಕು, ಈ ತರ ತರಬೇತಿ ಕೊಡಬೇಕು, ಇವ್ರು ತರಬೇತಿ ಕೊಟ್ಬಿಟ್ಟು ಇಷ್ಟನ್ನ ರೈತರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆಯನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ
ಈ ಒಂದನ್ನ ಕೃಷಿನ ಅಳವಡಿಸ್ಕೊಳ್ಳಲೇಬೇಕು ಅನ್ನೋ ಒಂದು ಕನ್ಕ್ಲೂಷನ್ ಬಂದಿರೋದ್ರಿಂದ ಇದನ್ನ ಮಿಷನ್ ಮಾಡಲ್ ಬಂದಿದೆ. ಸೊ ಹಂಗಾಗಿ ಇದಕ್ಕೆ ಅಷ್ಟು ಮಹತ್ವ ಬಂದಿದೆ. ಸೊ ಈಗ ನಾನು ಇವತ್ತು ನಿಮ್ಗೆ ಸಾಕು ಈಗ ನಿರ್ವಹಣೆ ಅಂತ ಹೇಳಿದ್ವಿ ನಾವು. ಸೊ ಅದನ್ನ ನಾನು ಇವತ್ತು ನಿಮ್ಗೆ ನೀಮಾಸ್ತ್ರ ಅಂತ, ಸೊ ಅದ್ರಲ್ಲಿ ಸುಮಾರು ಇದೆ. ಏನದು ಅಗ್ನಿ ಅಸ್ತ್ರ ಇದೆ, ದಶಪರ್ಣಿ ಕಷಾಯ ಇದೆ, ಬ್ರಹ್ಮಾಸ್ತ್ರ ಇದೆ, ಶುಂಠಿ ಅಸ್ತ್ರ ಇದೆ, ಇಲ್ಲ ಕಕ್ಕಳಿನ ಕಷಾಯ ಅಸ್ತ್ರ ಇದೆ, ಇಲ್ಲ ಹುಳಿ ಮಜ್ಜಿಗೆ ಅಂತಾನೆ ಎಲ್ಲ ಸುಮಾರು ಅನೇಕ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತಾರೆ. ಬಟ್ ಇದು ಸುಲಭವಾಗಿ ಮಾಡುವಂತ ಒಂದು ಕೀಟನಾಶಕ ಇದೆ, ಯಾವುದು ನೀಮಾಸ್ತ್ರ ಅಂತ. ಇದಕ್ಕೆ ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ 2 kg ಒಂದು ನಾನು ಏನದು ತಾಜಾ ಸಗಣಿ, ನಾಟಿ ಹಸುವಿನ ಸಗಣಿ ಏನಿರುತ್ತೆ, ಸೊ 2 kg ಅಷ್ಟು ಸಗಣಿ ಬೇಕು, ಅದು ತೋರಿಸ್ತೇನೆ ನಾನು ನಿಮ್ಗೆ. ಅದಾದ್ಮೇಲೆ ಗೋಮೂತ್ರ 10 ಲೀಟರ್ ಗೋಮೂತ್ರ, ಮತ್ತೆ ಈ ರೀತಿ ಬೇವಿನ ಎಲೆ ಬೇಕಾಗುತ್ತೆ. ಬೇವಿನ ಎಲೆ ಇದೆಲ್ಲರೂ ಗೊತ್ತಿದಲ್ವಾ ಇದು? ಸೊ ಈ ತರದ್ದು ಬೇವಿನ ಎಲೆ ನೀಮಾಸ್ತ್ರಕ್ಕೆ ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಇದು ಬೇವಿನ ಎಲೆ. ಆಮೇಲೆ ನೀರು 200 ಲೀಟರ್, ಸಿಮೆಂಟ್ ತೊಟ್ಟಿ ಆಗಿರ್ಬೋದು ಇಲ್ಲ ಪ್ಲಾಸ್ಟಿಕ್ ಡ್ರಮ್ ಆದ್ರೂ ಆಯ್ತು ನಿಮ್ಗೆ ನೀಮಾಸ್ತ್ರ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಯಾವ್ದಪ್ಪ? ಸಗಣಿ, ಗಂಜಲ, ಬೇವಿನ. ಈಗ ನೀಮಾಸ್ತ್ರದಲ್ಲಿ ಬೇವಿನ ಎಲೆಗೆ ಯಾಕೆ ಅಷ್ಟು ಮಹತ್ವ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಅಜಾರ್ಡಿಕ್ಟಿನ್ ಅಂತ ಅಂಗಡಿಯಲ್ಲಿ ಬರುತ್ತೆ. ನಿಮ್ದು ಬೇವಿನ ಎಣ್ಣೆ ನೋಡಿದಿರಲ್ವಾ? ಅಜಾರ್ಡಿಕ್ಟಿನ್ ಅಂತ ಹೇಳಿ 10,000 ppm, 5,000 ppm, 1000 ppm ಅಂತ ಬರುತ್ತೆ. ಅದ್ರಲ್ಲಿ ಬರೀ ಒಂದೇ ಒಂದು ಅಂಶ ಅಜಾರ್ಡಿಕ್ಟಿನ್ ಅಂತ. ಸೊ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಎಲೆಯಲ್ಲಿ ಸೊ ನಿಮಗೆ 20 ಅಂಶಗಳಿದ್ದಾವೆ. ಅಂದ್ರೆ 20 ಬಗೆಯ ಕೀಟನಾಶಗಳನ್ನ, ಅಂದ್ರೆ ಕೀಟಗಳ ನಾಶ ಮಾಡುವಂಥದ್ದಾಗಿರ್ಬೋದು ಅಥವಾ ಕೀಟಗಳನ್ನ ಓಡಿಸುವಂತ ಶಕ್ತಿ 20 ಅಂಶಗಳಿದ್ದಾವೆ. ನಿಂಬಿಡಿನ್ ಅಂತ ಆಗಿರ್ಬೋದು, ಅಜಾರ್ಡಿಕ್ಟಿನ್ ಕೂಡ ನಿಂಬಿಡಿನ್ ಇದೆ. ಸೊ ಆ ರೀತಿ 20 ಮಾಲಿಕ್ಯೂಲ್ಸ್ ಇದಾವೆ ಇದರಲ್ಲಿ. ಸೊ ಇದರಲ್ಲಿ 20 ಮಾಲಿಕ್ಯೂಲ್ಸ್ ಇರೋದ್ರಿಂದ ಈ ನೀಮಾಸ್ತ್ರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವೊಂದು ಔಷಧಿಗಳು ಏನ್ ಮಾಡ್ತೀವಿ, ಔಷಧಿ ಸಿಂಪಡಣೆ ಮಾಡಿದ್ರೆ ಬರೀ ಕೀಟಗಳು ಸತ್ತೋಗ್ತವೆ. ಕೆಲವೊಂದು ಔಷಧಿಗಳನ್ನ ಕೀಟಗಳನ್ನ ಓಡಿಸುವಂತ ಶಕ್ತಿ ಇರ್ತವೆ. ಕೆಲವೊಂದು ಔಷಧಿಗಳನ್ನ ಮೊಟ್ಟೆನ ನಾಶ ಮಾಡಿಸೋ ಶಕ್ತಿ ಇರುತ್ತೆ. ಕೆಲವೊಂದು ಔಷಧಿಗಳು ಹೆಣ್ಣನ್ನ ಏನದು ಮೊಟ್ಟೆ ಹಿಡ್ದಂಗೆ ತಡೆಯುತ್ತೆ. ಕೆಲವೊಂದು ಔಷಧಿಗಳು ಗಂಡು ಹೆಣ್ಣು ಕೀಟದ ಜೊತೆ ಮಿಲನ ಆಗ್ದಂಗೆ ತಡೆಯುವಂತ ಶಕ್ತಿ ಇರ್ತವೆ. ಅಂದ್ರೆ ಕೆಲವೊಂದು ವಿಶೇಷ ಯಾವ್ಯಾವ ಇರ್ತಾವೋ ಅಂತವಕ್ಕೆ ಒಂದೊಂದು ಗುಣ ಇರ್ತದೆ. ಈ ನೀಮಾಸ್ತ್ರ ಬಳಸಿ ಮಾಡೋದ್ರಿಂದ ಈಗ ನಾನು ಏನೆಲ್ಲ ಹೇಳಿದ್ನಲ್ಲ, ಅಂದ್ರೆ ಯಾವುದೇ ಕೀಟನ ಓಡಿಸ್ಲಿಕ್ಕೆ ಆಗಿರ್ಬೋದು, ಅಂದ್ರೆ ಫೀಡಿಂಗ್ ಹ್ಯಾಬಿಟ್ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಮೊಟ್ಟೆ ಇರುವಂಥದ್ದು ಮರಿ ಮಾಡ್ಬೇಕಂದಾಗ ಮೊಟ್ಟೆನ ನಾಶ ಮಾಡುವಂಥದ್ದು ಆಗಿರೋ ಶಕ್ತಿ ಆಗಿರ್ಬೋದು, ಜೊತೆಗೆ ಹೆಣ್ಣು ಹುಳ ಮೊಟ್ಟೆ ಹಿಡದೇ ಇರುವಂತ ಶಕ್ತಿ ಆಗಿರ್ಬೋದು, ಗಂಡು ಹುಳ ಮತ್ತೆ ಅದು ಏನದು ಸಮ್ಮೇಳನ ಮಾಡದೇ ಇರೋ ರೀತಿಯಲ್ಲಿ ಹೆಣ್ಣು ಕೀಟ ಜೊತೆ ಅದಕ್ಕೆ ಶಕ್ತಿ, ಅಂದ್ರೆ ಅದಕ್ಕೆ ನಿಷ್ಕ್ರಿಯ ಮಾಡುವಂತ ಶಕ್ತಿ ಆಗಿರ್ಬೋದು. ಸೊ ಈ ಎಲ್ಲಾ ಶಕ್ತಿಗಳು ಈ ಬೇವಿನ ಎಲೆಯಲ್ಲಿದೆ. ಸೊ ಅದನ್ನ ನೀವು ತಿಳಿಸಿ ಹೇಳ್ಬೇಕು ರೈತರಿಗೆ. ಅಂದ್ರೆ ರೈತರಿಗೆ ಹೇಳುವಾಗ ಯಾಕೆ ಬೇವಿನ ಎಲೆಯಲ್ಲಿ ನಮ್ಗೆ ಅಲ್ಲಿ ಹೋದ ಡಬ್ಬಿಯಲ್ಲಿ ಹೋದಾಗ ಯಾವುದೋ ಒಂದು ಕೀಟನಾಶಕ ಕೊಟ್ಬಿಡ್ತಾರಲ್ಲ ಅದ್ರಲ್ಲಿ ಇದೆ ಅಂತ ಹೇಳಿದಾಗ, ಸೊ ಅವ್ರಿಗೆ ಡಿಫ್ರೆನ್ಸ್ ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ. ನೋಡಪ್ಪ, ಕೀಟನಾಶಕ ಹೊಡೆದಾಗ ಬರೀ ದೊಡ್ಡ ಹುಳ ಸತ್ತೋಗ್ಬಿಡುತ್ತೆ, ಸೊ ಮರಿನ್ ಸಾಯಿಸುವಂತ ಶಕ್ತಿ ಇರೋದಿಲ್ಲ. ಕೆಲವೊಂದಕ್ಕೆ ಏನಾಗುತ್ತೆ, ಲಾರ್ವಿನ್ ಅಂತ ಬರುತ್ತೆ, ಬರೀ ಲಾರ್ವಾ ಟೈಪ್ ಬರುತ್ತಲ್ಲ ಹುಳ, ರಬ್ಬರ್ ಹುಳ ಅಂತೆಲ್ಲ ಹೇಳ್ತಾರಲ್ಲ, ಗೊಂಡೆ ಹುಳ, ರೇಷ್ಮೆ ಹುಳ ತರ, ಆ ತರ ನಾಶ ಮಾಡೋ ಶಕ್ತಿ ಇರುತ್ತೆ. ಕೆಲವು ದೊಡ್ಡದು ಹುಳನ ನಾಶ ಮಾಡೋ ಶಕ್ತಿ ಇರೋದಿಲ್ಲ. ಸೊ ಇಂಥವೆಲ್ಲನೂ ಬೇರೆ ಇರೋದ್ರಿಂದ ಎಷ್ಟಂತ ಔಷಧಿ ಹೊಡಿತೀಯಾ? ಸೊ ಇವನ್ನೆಲ್ಲಾನು ನಾಶ ಮಾಡಬೇಕು ಅಂತ ಹೇಳಿದಾಗ ನೀಮಾಸ್ತ್ರ ನೀನೇ ತಯಾರು ಮಾಡ್ಕೊಳ್ಳೋದು ಬಹಳ ಸುಲಭ ಇದೆ. ನೀವೇ ತಯಾರು ಮಾಡಿಕೊಂಡು ಇದನ್ನ ನೀವು ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಿನಗೆ ಏನಾದ್ರು ಕೀಟಗಳು ಬರ್ದಂಗೆ ನಿನ್ನ ಒಂದು ಬೆಳೆಗೆ ತಡಿಬಹುದು ಅಂತ ನೀವು ಹೇಳ್ಬೋದು. ಸೊ ಇದಕ್ಕೆ ನಾವು ಬೇಕಾಗಿರುವಂಥದ್ದು ಮತ್ತೊಮ್ಮೆ ಏನೇನು ಬೇಕಾಗ್ತದೆ ಹೇಳಿ? 2 kg ಸಗಣಿ, 10 ಲೀಟರ್ ಗಂಜಲ, ಮತ್ತೆ ಇನ್ನೊಂದು 10 ಕಿಲೋ ಅಂತ. ಸೊ ಈ ರೇಷಿಯೋ ಏನದು 200 ಲೀಟರ್ ಗಾತ್ರಕ್ಕೆ ಡ್ರಮ್ಗೆ ಅಂತ ಹೇಳಿದ್ದಾರೆ. ಸೊ ನಾವು ಇವಾಗ ನಿಮ್ಗೆ ಏನಾಗುತ್ತೆ, ಪ್ರತ್ಯಕ್ಷವಾಗಿ ಒಂದು ಸ್ವಲ್ಪ ತೋರಿಸೋಣ. ಅಂದ್ರೆ ಸ್ವಲ್ಪ ಸಗಣಿ, ಸ್ವಲ್ಪ 1 ಲೀಟರ್ ಗಂಜಲ ತಗೊಳ್ಳೋಣ, 1 kg ಬೇವಿನ ತಗೊಂಡು ಯಾವ್ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಬೇಕಾಗುವ ನೋಡಿ ಸಾಮಗ್ರಿಗಳಾಯ್ತು. 200 ಲೀಟರ್ ತಗೋತೀವಿ. 200 ಲೀಟರ್ ನೀರಿನಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 2 kg ಸಗಣಿ ತಗೊಂಡು 10 ಲೀಟರ್ ಗಂಜಲ ಮತ್ತೆ 10 kg ಬೇವಿನ ಎಲೆ ಚಟ್ನಿ ಅಂತ. ಈಗ ಬೇವಿನ ಎಲೆ ಇದೆ ಇದು. ಸೊ ಇದನ್ನೆಲ್ಲ ಎಲೆ ಬಿಡಿಸ್ಕೊಬಿಟ್ಟು ಕಲ್ಲೆಲ್ಲ ಚಟ್ನಿ ತರ, ಚಟ್ನಿ ಜಜ್ಜೋದಷ್ಟೇ, ಸ್ವಲ್ಪ ರಸ ಎಲ್ಲ ಬಿಟ್ಕೊಡ್ಲಿ ಅಂತ ಹೇಳಿ ಅದನ್ನ ಬೆರೆಸಿ 3 ದಿವಸಗಳ ಕಾಲ ನೆರಳಿನಲ್ಲಿ ಇಡಿ ಅಂತ. ಅಂದ್ರೆ 3 ದಿವಸ ನಾವು ಇಡಬೇಕು ಅಂತ. ಈಗ ನೀವು ಇವತ್ತು ಮಾಡಿರ್ತೀರಿ, ಸೊ ಅದಾದ್ಮೇಲೆ ಬೇಕಾದ್ರೂ ಶುಕ್ರವಾರ ಅಷ್ಟೇ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ರೈತರು ತಿಳಿಸೋವಾಗ. ಮತ್ತೆ ಪ್ರತಿ ದಿವಸ 3 ಬಾರಿ ಕಟ್ಟಿಗೆಯನ್ನು ಚೆನ್ನಾಗಿ ಪ್ರದರ್ಶನ ಕಲಿಸ್ತಾ ಇದ್ರು ಸಾಕು. ಸೊ ನೀಮಾಸ್ತ್ರ ರೆಡಿ ಆಗುತ್ತೆ ಅಂತ. ಸೊ 72 ಗಂಟೆಗಳ ನಂತರ ಬಟ್ಟೆಯಿಂದ ಸೋಸಿ ಸಿದ್ಧಗೊಂಡ ನೀಮಾಸ್ತ್ರವನ್ನು 6 ತಿಂಗಳ ತನಕ ಸಂಗ್ರಹಣೆ ಮಾಡಬಹುದು. ಇದು ಒಮ್ಮೆ ಮಾಡ್ಕೊಬಿಟ್ರೆ ನೀವೇನಾಗುತ್ತೆ, ನೀಮಾಸ್ತ್ರ ತಯಾರು ಮಾಡ್ಕೊಬಿಟ್ರೆ 6 ತಿಂಗಳ ತನಕ ನಿಮ್ಗೆ ಯಾವುದೇ ರೀತಿಯಾದಂತ ಏನು ಬೇಕಾಗಿಲ್ಲ ನಿಮ್ಗೆ. ಸೊ ಇದನ್ನ ನೀವು ಶೇಖರಣೆ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಶೇಖರಣೆ ಮಾಡ್ಕೊಂಡ್ರೆ ಅದು ನೀರಿನಲ್ಲಿ ಬೆರೆಸಿ 1 ಎಕರೆಗೆ
ಸಿಂಪಡಣೆ ಮಾಡ್ತಾ ಹೋಗ್ತಾ ಇರಿ ಅಂತ. ಸೊ ನೀಮಾಸ್ತ್ರ ಕೀಟನಾಶಕವಾಗುತ್ತದೆ, ಶಿಲೀಂಧ್ರನಾಶಕವೂ ಆಗಿದೆ ಅಂತ ನೋಡಿ. ಇದರಲ್ಲಿ ಎರಡು ಕೂಡ ಇದೆ. ಶಿಲೀಂಧ್ರ ಅಂತ ಹೇಳಿದ್ರೆ ಫಂಗಸ್ ಕಾಯಿಲೆ ಎಲ್ಲ ಬರುತ್ತಲ್ಲ. ಸೊ ಈ ನೀಮಾಸ್ತ್ರ ನೀವು ತಯಾರಿ ಮಾಡ್ಕೊಂಡ್ರೆ ಕೀಟನಾಶಕ ಜೊತೆಗೆ ಶಿಲೀಂಧ್ರನಾಶಕವೂ ಆಗಿದೆ. ಇಡೀ ನೀಮಾಸ್ತ್ರವನ್ನು ನೀರಿನ ಬೆರೆಸಿ ಒಂದೆಕರೆಗೆ ಸಿಂಪಡಿಸಿ ಎಲ್ಲ ರಸ ಇರುವ ಕೀಟಗಳು, ಈಗ ರಸ ಇರೋ ಕೀಟಗಳು ಅಂತ ಬರ್ತವೆ. ಸೊ ರಂಗೋಲಿ ಹುಳ ನೋಡಿದ್ರಲ್ಲ ಟೊಮೆಟೊದಲ್ಲೆಲ್ಲನೂ. ಸೊ ರಂಗೋಲಿ ಹುಳ ಆಗಿರ್ಬೋದು ಅಥವಾ ಮೈಟ್ಸ್ ರಸ ಇರ್ತಾವಲ್ಲ, ಎಲೆ ಎಲ್ಲ ಕೆಳಗಡೆ ಎಲ್ಲ ರಸ ಇಳ್ಬಿಟ್ಟು ಮೇಲೆಲ್ಲ ವೈಟ್ ತರ ಆಗುತ್ತಲ್ಲ, ಅಂತ ಯಾವುದೇ ರಸ ಇರುವಂತ ಕೀಟಗಳಿಗೆ ಈ ನೀಮಾಸ್ತ್ರ ಬಳಕೆ ಮಾಡ್ತಾ ಹೋಗ್ತಾ ಇರ್ಬೇಕು. 15 ದಿವಸಕ್ಕೆ ಒಂದ್ಸಲ ಯಾವುದೋ ಒಂದು ನಾನು ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಬೇರೆ ಕೆಮಿಕಲ್ ಏನಾಗುತ್ತೆ ಹುಳ ಬಂದಾಗ ಔಷಧಿ ಹೊಡೆದ್ರೆ ಸಾಯಿಸ್ತಾರೆ. ಸೊ ನೀವು ರೈತರಿಗೆ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂತ ಇದೀವಿ ಅಂತ ಹೇಳಿದ್ರೆ ಹುಳ ಬರ್ಲಿ ಬರ್ದೇ ಇರಲಿ, ನೀವೇನ್ ಮಾಡ್ಬೇಕು 15 ದಿವಸಕ್ಕೆ ಒಂದ್ಸಲ ಈ ನೀಮಾಸ್ತ್ರ ಸಿಂಪಡಣೆ ಮಾಡ್ತಾ ಹೋಗ್ತಾ ಇರಿ ತೋಟಕ್ಕೆ. ಇಷ್ಟು ಹೇಳ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು ಕೀಟಗಳಿದ್ರೆ ಕೂಡ ಅವು ಸತ್ತೋಗ್ತವೆ. ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು 15 ದಿವಸಕ್ಕೊಮ್ಮೆ ಹೊಡಿತಾ ಇದ್ರೆ ನಿಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ನಿಯಂತ್ರಣ ಆಗುತ್ತೆ. ಮತ್ತೆ ನಿಮ್ಗೆ ನೈಸರ್ಗಿಕ ಕೃಷಿಯಲ್ಲಿ ಶಕ್ತಿ ಆಗುತ್ತೆ. ಅಂದ್ರೆ ಟೈಮಿಂಗ್ಸ್ ಏನಿಲ್ಲ. ಈ ನೀಮಾಸ್ತ್ರ ಮಾಡ್ಬೇಕಾದಾಗ ಸಾಧ್ಯವಾದಷ್ಟು ನೀವು ಬೆಳಗಿನ ಜಾವ ಮಂಜು ಅಂದ್ರೆ 9-10 ಗಂಟೆ ಒಳಗೆ ನೀವು ಯಾವುದೇ ಕೀಟನಾಶಕ ಆಗಿರ್ಬೋದು, ಇದು ಕೂಡ ಅಷ್ಟೇ ಬೆಳಗಿನ ಜಾವ ಸಿಂಪಡಣೆ ಮಾಡಕ್ಕೆ ಹೇಳಿ, ಇಲ್ಲ ಸಂಜೆ 4-5 ಗಂಟೆ ಮೇಲೆ ಸಿಂಪಡಣೆ ಮಾಡಕ್ಕೆ ಹೇಳಿದ್ರೆ ಆಯ್ತು. ಸೊ ಏನಿಲ್ಲ, ಸಂಜೆ ಇದು ನೀಮಾಸ್ತ್ರನ 15 ದಿವಸಕ್ಕೆ ಒಂದ್ಸಲಿ ನಾವು ಸಿಂಪಡಣೆ ಮಾಡ್ತಾ ಇದ್ರೆ ಎಲ್ಲ ರಸ ಅಲ್ಲ ಹಂಗೆ ಜೊತೆಗೆ ಹಿಂಗಂದ್ರೆ ಮಾಡ್ತಾರ ಹಂಗ ಬರಲ್ಲ, ಸ್ವಲ್ಪ ಇದಾದ್ರೇನೆ ಹಂಗ ಅನ್ನೋಕ್ಕಾಗೋದು. ಹಿಂಗ ಅನ್ನಕ್ಕೂ ಸ್ವಲ್ಪ ಏನು ಹೇಳಿ, ನೀಮಾಸ್ತ್ರ ಮಾಡೋಕ್ಕೆ 200 ಲೀಟರ್ ನೀರಿಗೆ 2 kg ತಾಜಾ ಸಗಣಿ, 10 ಲೀಟರ್ ಗಂಜಲ, 10 kg ಬೇವಿಂದು ಚಟ್ನಿ ಚೆನ್ನಾಗಿರಬೇಕು ಅಂತ ಹೇಳಿದ್ವಿ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದರ ಒಂದು ಡ್ರಮ್ ಇದೆ, ಸಣ್ಣದಾಗಿ ಒಂದು 50 ಡ್ರಮ್ ಇದೆ. ಇವು ಸಾಮಗ್ರಿಗಳು ಬೇಕಾಗಿರೋಂಥದ್ದು. ತಾಜಾ ಸಗಣಿ ಅಂದರೆ ಅವಾಗ ತಾನೇ ತಾಜವಾಗಿ ಸಗಣಿ ಹಾಕಿರೋಂಥದ್ದು ನೋಡ್ಬೋದು ನೀವು. ತಾಜವಾಗಿದೆ ಅಂದರೆ ಫ್ರೆಶ್ ಆಗಿ ಹಾಕಿರೋಂಥದ್ದು. ಸೊ ಅದಾದಮೇಲೆ ಈ ಥರ ಬೇವಿಂದು ಎಲೆ ಈ ಥರ ಬಿಡಿಸ್ಕೊಂಡು ಚಟ್ನಿ ಅಂದರೆ ಈ ರೀತಿ ಕೈಲಿದ್ದಾರಲ್ಲ, ಸೊ ಈ ರೀತಿ ರುಬ್ಕೋಬೇಕು ಈ ಥರ ಚಟ್ನಿ ಥರ. ಸೊ ಅದಾದಮೇಲೆ ದೇಸಿ ಹಸಿವಿನ ಗಂಜಲ ಇದ್ರಲ್ಲಿ ನಾವೇನು ಮಾಡಿದ್ವಿ, ಕೊಟ್ಟಿಗೆಯಲ್ಲೆಲ್ಲ ಕ್ಲೀನಾಗಿ ಹೋಗೋಂಗೆ ಶೇಖರಣೆ ಮಾಡಿ, ಸಗಣಿ ಏನು ಮಿಶ್ರಣ ಆದರೂ ಪರವಾಗಿಲ್ಲ, ಇದಕ್ಕೆ ಮಿಶ್ರಣ ಆಗ್ದಂಗೆ ಗಂಜಲ ಮಾತ್ರ ಶೇಖರಣೆ ಆಗಿದೆ. ಗಂಜಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಎಷ್ಟು ಹಳೇದಿದ್ದರೆ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಇದೇನು ಫ್ರೆಶ್ಶೇ ಬೇಕು ಇವತ್ತು ಬೇಕು ಅಂತ ಏನಿಲ್ಲ. ನೀವೇನು ಮಾಡ್ಬೋದು, ಆ ಥರ ಎಲ್ಲಾದರೂ ಒಂದು ತೊಟ್ಟಿ ಥರ ಮಾಡಿಬಿಟ್ಟು ಶೇಖರಣೆ ಮಾಡಕ್ಕೆ ಬಿಟ್ಬಿಟ್ರೆ 1 ತಿಂಗಳು 2 ತಿಂಗಳು ಎಷ್ಟು ಶೇಖರಣೆ ಆಗಿರುತ್ತಲ್ಲ, ಸೊ ಅದನ್ನು ತೊಗೊಂಡ್ರೂ ಸಾಕು ನಾವು. ಸೊ ಇವಾಗ ನಾವೇನು ಮಾಡಬೇಕು, ಈ ಸಗಣಿ ತೊಗೋಬೇಕಲ್ವಾ. ನಾಗರಾಜ್ ಬರೀ ಇಲ್ಲಿ ಬರೀ. ಈಗ ಸಗಣಿನ ಏನು ಮಾಡಬೇಕು, ಈ ಥರದೊಂದು 200 ಲೀಟರ್ ಡ್ರಮ್ ಅಂತ ಹೇಳಿದ್ವಿ, ಇಲ್ಲಿ 50 ಲೀಟರ್ ಡ್ರಮ್ ಇದೆ. ಸೊ ಈ ಸಗಣಿನ ತೆಗೆದು ಇದಕ್ಕೆ ಹಾಕಬೇಕೀಗ. ಫಸ್ಟಿಗೆ ಸಗಣಿ ಹಾಕ್ಬಿಡು, ಸಗಣಿ ನಿಧಾನಕ್ಕೆ ಹತ್ತಿರದಲ್ಲಿ ಕೆಳಗಡೆ ಬಿಟ್ಬಿಟ್ಟು ಈ ಕಡೆ ವಿಡಿಯೋ ಮಾಡ್ತಾರೆ. ಈಗ ಸಗಣಿನ ಈಗ ಹಾಕ್ತಾರಲ್ವಾ, ಸಗಣಿ ತಾಜಾ ಸಗಣಿ ಹಾಕ್ತಾ ಇದ್ದಾರೆ. 2 kg ತಾಜಾ ಸಗಣಿ ಹಾಕಿದ್ರು ಅಲ್ವಾ. ಅದಾದ್ಮೇಲೆ ಏನು ಮಾಡಬೇಕು, ನೀರಲ್ಲಿ ಹಾಕಿರ್ತೀವಿ, ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಆ ಸಗಣಿ ಎಲ್ಲನೂ ಕ್ಲೀನಾಗಿ ಬಿಟ್ಕೊಳಂಗೆ ಸ್ವಲ್ಪ ಕಲಿಸ್ಬೇಕು. ಕಲಿಸಿದ್ವಲ್ಲ, ಸಗಣಿ ಎಲ್ಲ ಹಾಕಿದ್ಮೇಲೆ ಸಗಣಿ ನೀರು ಆಯ್ತಿದ್ದು ಮಾಮೂಲಿ. ಸೊ ಇದಾದ್ಮೇಲೆ ಇದಕ್ಕೆ ಏನು ಮಾಡಬೇಕು, ಗಂಜಲ ತಗೋಬೇಕು. ಗಂಜಲ ತಗೊಂಡು ಹಾಕ್ಬೇಕು. ಈಗ ಗಂಜಲನ್ನು ಹಾಕಿದ್ವಲ್ವಾ ನೀಮಾಸ್ತ್ರಕ್ಕೆ, ಇದನ್ನು ಚೆನ್ನಾಗಿ ಮತ್ತೆ ತಿರುಗಿಸ್ಬೇಕು. ಎಲ್ಲ ಚೆನ್ನಾಗಿ ಮಿಶ್ರಣ ಆಗೋ ಥರ ಚೆನ್ನಾಗಿ ತಿರ್ಸಿದ್ಮೇಲೆ, ಸೊ ಈಗ ಬೇವಿನ ಎಲೆ ಏನು ನಾವು ಚೆನ್ನಾಗಿ ಚಟ್ನಿ ಥರ ರುಬ್ಬಿರ್ಬೇಕಂತಲ್ಲ, ಸೊ ಅದನ್ನು ನಾವು ಹಾಕಬೇಕು. ಸೊ ಬೇವಿನ ಎಲೆ ಅದನ್ನು ಹಾಕಿ ಇದೆ ಅದನ್ನು ಫಸ್ಟ್ ಇದು ಹಾಕ್ಬಿಡ್ತೀವಿ, ಎಲ್ಲ ಹಾಕ್ತಿದ್ವಿ. ಸೊ ಬೇವಿನ ಎಲೆ ಹಾಕಿದ್ರಿ,
ಸೊ ಅದಾದ್ಮೇಲೆ ಈ ಥರ ಚೆನ್ನಾಗಿ ರುಬ್ಬಿರ್ತೀವಿ ಅಂತ ಹೇಳ್ತೀವಲ್ಲ, ಸೊ ಬೇವಿನ ಎಲೆ ಹಾಕುವಂಥದ್ದು ಹಾಕಿ ಇದೊಂದು ತೊಗೋಬೇಕು ಇದನ್ನ ಇಲ್ಲಿ ರೆಕಾರ್ಡ್ ಮಾಡ್ತಿದಾರಲ್ಲ. ಸೊ ಇದು ಬೇವಿನ ಎಲೆ ಹಾಕಿದ್ವಲ್ಲ ಚೆನ್ನಾಗಿ, ಬೇವಿನ ಎಲೆ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ನಾವೇನು ಮಾಡಬೇಕು, ಕಲಿಸ್ಬೇಕು. ಸೊ ಇದು ನೀಮಾಸ್ತ್ರ ರೆಡಿ ಆಯಿತು. ಎಲ್ಲ ಬರ್ತಾ ಇದಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ನಮ್ಮಲ್ಲಿ ಆಲ್ರೆಡಿ ಈಗ ಸೂಕ್ಷ್ಮ ಜೀವಿಗಳು ಏನು ಸಗಣಿಯಲ್ಲಿ ಮತ್ತು ಗಂಜಲದಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಅದರದ್ದು ಆ್ಯಕ್ಟಿವಿಟಿ ಅಂದರೆ ಶುರುವಾಗಿದೆ ಅಂತ. ಸೊ ಇವಾಗ ಬೇವಿನ ಎಲೆಯನ್ನು ಚೆನ್ನಾಗಿ ಚಟ್ನಿ ಮಾಡಿರ್ತೀವಿ. ಚಟ್ನಿ ಮಾಡಿದ್ದು ಹಾಕಿರೋಂಥ 3 ಕಾಂಬಿನೇಷನ್ ಏನಾಗುತ್ತೆ ಅಂದರೆ ಬೇವಿನಲ್ಲಿರುವಂಥ ಏನೇನು ಅಂಶಗಳನ್ನ ಹೇಳಿದ್ನಲ್ಲ 20ಕ್ಕಿಂತ ಹೆಚ್ಚು ಅಂಶಗಳಿರ್ತವೆ ಅಂತ, ಅವೆಲ್ಲ ಏನಾಗುತ್ತೆ ಸೊ ಈ ಒಂದು ಮಿಶ್ರಣದಲ್ಲಿ ಬಿಟ್ಕೊಂಡು ಸ್ಟಾರ್ಟ್ ಆಗುತ್ತೆ. ಸರಿ, 2 ಗಂಟೆಗಳ ಕಾಲ 72 ಗಂಟೆಗಳ ಕಾಲ ಅಂದರೆ 3 ದಿನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಥರ ಹಿಂಗೆ ತಿರುಗಿಸ್ಬಿಟ್ಟು ಬಿಟ್ಬಿಟ್ರೆ ಆಯಿತು. ಸೊ ಇದ್ರ ಮೇಲೆ ನಾವು ಯಾವುದಾದ್ರೂ ಒಂದು ಬಟ್ಟೆ ಒಂದು ನಿಮಿಷ ಇದು ಮಾಡಿ ಹೋಲ್ಡ್ ಮಾಡಿ ಕಾಲ ಶೇಖರಣೆ ಮಾಡಿ ಈ ಥರದ್ದು ಮೆಶ್ ಆಗಿರ್ಬೋದು ಅಥವಾ ಒಂದು ಗೋಣಿ ಚೀಲ ಆಗಿರ್ಬೋದು ಪರ್ದೆ ತೊಗೊಂಡು ಸೊ ಇಲ್ಲಿ ಕಟ್ಬಿಟ್ರೆ ಆಯಿತು. ಈ ಥರ ಕಟ್ಬಿಟ್ಟಾಗ ಏನಾಗುತ್ತೆ ಅಂದರೆ 3 ದಿನಗಳ ಕಾಲ ಅಂದರೆ ಬೆಳಗ್ಗೆ ಸಾಯಂಕಾಲ ನೀವು ಕ್ಲೀನಾಗಿ ತಿರ್ಸ್ಬಿಟ್ರೆ 3 ದಿನಗಳ ಕಾಲ ನಿಮ್ಮ ನೀಮಾಸ್ತ್ರ ಏನು ನಾವು ನೈಸರ್ಗಿಕ ಕೃಷಿಯಲ್ಲಿ ಹೇಳ್ತಾ ಇದೀವಿ ಅದು ತಯಾರಾಯಿತು. ಸೊ ಇದು ಒಂದ್ಸಲಿ ನಾವು ಮಾಡೋವಂಥದ್ದು. ಇದು ನಾವು ನೋಡಿದ್ರೆ ಎಷ್ಟು ಸಮಯ ಆಯಿತು, ಭಾಳ ಕಡಿಮೆ ಆಯ್ತಲ್ವಾ. ಇದನ್ನು ಮಾಡಿ ಇಟ್ಕೊಬಿಟ್ರೆ 6 ತಿಂಗಳ ಕಾಲ ಶೇಖರಣೆ ಮಾಡ್ಬೋದು. 200 ಲೀಟ್ರಿಗೆ ಬೇಕಾದ್ರೆ ಶೇಖರಣೆ ಮಾಡ್ಬೋದು. ಹಸುಗಳು ಜಾಸ್ತಿ ಇತ್ತು ಅಂದರೆ ನಿಮ್ಮ ಬೇವಿನೆಲ್ಲ ಜಾಸ್ತಿ ಇತ್ತು ಅಂದರೆ ಅವನು 500 ಲೀಟ್ರಿಗೆ ಬೇಕಾದ್ರೂ ಮಾಡಿ ಇಟ್ಕೊಡ್ಬೋದು. ಸೊ ಅದಾದಮೇಲೆ ಇದನ್ನೇನು ಮಾಡ್ಬೋದು, 15 ದಿವಸಕ್ಕೊಮ್ಮೆ ನಾವು ಯಾವುದೇ ಬೆಳೆಗೆ ರಸ ಇರುವಂಥ ಕೀಟಗಳು ಯಾವ್ಯಾವ ಬರ್ತಾವೋ ರಸ ಇರೋ ಕೀಟಗಳು ನಮ್ಮ ಒಂದು ಕೃಷಿ ಬೆಳೆಗಳಿಗೆ, ತೋಟಗಾರಿಕಾ ಬೆಳೆಗಳಿಗೆ ಇದನ್ನು 15 ದಿವಸಕ್ಕೊಮ್ಮೆ ನಾವು ಸಿಂಪಡಣೆ ಮಾಡ್ತಾ ಹೋಗ್ತಾ ಇದ್ದರೆ ಸೊ ನಮಗೆ ರಸ ಇರುವಂಥ ಕೀಟಗಳು ಯಾವುದೇ ಇದ್ದರೆ ಕೂಡ ಸೊ ಅದು ನಾವು ಕಡಿಮೆ ಆಗುತ್ತೆ, ನಿಯಂತ್ರಣ ಮಾಡ್ಬೋದು ಅಂತ. ನೈಸರ್ಗಿಕ ಕೃಷಿಯಲ್ಲಿ ಒಳ್ಳೆ ಗುಣಮಟ್ಟದ ಉತ್ಪನ್ನನ ಪಡಿಬೋದು ಅಂತ.